ನಡೀರಿ ಅಂತ ನೀವು ಹೇಳ್ಬೇಡಿ. ಏನ್ ದೌರ್ಜನ್ಯ ಮಾಡ್ತೀರಾ? ಪ್ರಶ್ನೆ ಕೇಳಕ್ಕೆ ತಾಕತ್ತಿಲ್ಲ. ಪ್ರಶ್ನೆ ಕೇಳುವವ್ರನ್ನ ಇವರು ತಡೆಯಕ್ ಬರ್ತಾರೆ, ದೌರ್ಜನ್ಯ ಮಾಡಕ್ ಬರ್ತಾರೆ. ನಿಮಗೆ ತಾಕತ್ತಿದ್ರೆ ನೀವು ಮಾಡಿ, ಇಲ್ಲ ಮಾಡುವವ್ರನ್ನ ಬಿಡಿ. ನ್ಯಾಯ ಕೇಳ್ಬಾರ್ದು, ಇಲ್ಲಿ ಪ್ರಶ್ನೆ ಕೇಳ್ಬಾರ್ದು. ಇವರಿಗೆ ಪ್ರಶ್ನೆ ಕೇಳಿದ್ರೆ ಇವ್ರು ತೊಂದ್ರೆ. ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದೀವಿ, ನಾವು ಸ್ಟಿಂಗ್ ಮಾಡಿದೀವಿ 1 ವಾರದಿಂದ. ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ ಒಪ್ಕೊಳ್ಳಿ. ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ? ಸಂಬಳ ಕೊಡಲ್ಲ. ಎಷ್ಟು ಮಾಮೂಲಿ ಕೊಡ್ತಾ ಇದ್ದೀರಾ ಅವರಿಗೆ? ಏನೂ ಇಲ್ಲ ಸರ್. ಏನು ಇಲ್ಲ. ಹೆಂಗೆ? ವಿಜಯಪುರ ಆರ್ಟಿಒ ಕಚೇರಿಯಲ್ಲಿ ದಲ್ಲಾಳಿಗಳದ್ದೇ ದರ್ಬಾರು. ವ್ಯವಹಾರ ಇಲ್ಲದೆ ಅವ್ನು ಯಾರು ಸರ್ ಇಲ್ಲಿ ಕೂರಕ್ಕೆ? ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ ಒಪ್ಕೊಳ್ಳಿ. ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ? ಸಂಬಳ ಕೊಡಲ್ಲ. ಎಷ್ಟು ಮಾಮೂಲಿ ಕೊಡ್ತಾ ಇದ್ದೀರಾ ಅವರಿಗೆ? ಏನೂ ಇಲ್ಲ ಸರ್. ಏನು ಇಲ್ಲ. ಹೆಂಗೆ? ಇದೇನು ಸಾರಿಗೆ ಕಚೇರಿನ ಅಥವಾ ಬೇರೆ ದಲ್ಲಾಳಿಗಳ ಕಚೇರಿನ ಇದು? ಖಾಸಗಿಯವರ ಕೈಯಲ್ಲಿ ಸರ್ಕಾರದ ಲಾಗಿನ್ ಐಡಿ. ಒಂದು ಗೌರ್ಮೆಂಟ್ ಆಫೀಸಲ್ಲಿ ಇಷ್ಟು ಆರಾಮಾಗಿ ಲಾಗಿನ್ ಐಡಿ ಯಾರ್ದು? ಅದು ನೋಡಿ, ಲಾಗಿನ್ ಐಡಿ ನೋಡಿ. ಅವನು ಯಾರು ಸರ್? ಅವನು ಯಾರು? ನಾನು ಅಷ್ಟೇ ಕೇಳೋದು. ಪ್ರೈವೇಟ್ ವ್ಯಕ್ತಿ ಸರ್ಕಾರಿ ಕಚೇರಿಯಲ್ಲಿ, ಅದು ಸಿಸ್ಟಮ್ ಮುಂದೆ ಕೂರಕ್ಕೆ ಅವ್ರು ಯಾರು? ಲಾಗಿನ್ ಐಡಿ ಯಾರು ಕೊಟ್ಟಿದ್ದು? ಲಂಚ ಕೊಡದೆ ಆರ್ಟಿಒ ಕಚೇರಿಯಲ್ಲಿ ಪೇಪರ್ ಒಳಗಾಡಲ್ಲ. ಅದೇ ಇವ್ರು ಡೈಲಿ ಬೇಸಿಸ್ ಮೇಲೆ ಹುಡುಗರು ತಗೋತಾರ. ಅವ್ರೇನು ಕಲೆಕ್ಷನ್ ಮಾಡ್ಕೋತಾರ. ಸಂಜೆ ಮುಂದೆ ಆಫೀಸರ್ಗಳು ಹಂಚ್ಕೋತಾರೆ. ಪೂರ ಪಕ್ಕ ಇಡೀ ಕರ್ನಾಟಕದಾಗ ಭ್ರಷ್ಟ ಇಲಾಖೆ ಅಂದ್ರೆ ನಮ್ಮ ಬಿಜಾಪುರ ಆರ್ಟಿಒ ಸಾರಿಗೆ ಇಲಾಖೆ. ಪ್ರಶ್ನೆ ಮಾಡಿದ್ರೆ ಗೂಂಡಾಗಳನ್ನ ಚೂ ಬಿಡ್ತಾರೆ ಭ್ರಷ್ಟರು. ಯಾರ ಗಾಡಿಯವ್ರಿಗೆ ನೋಡಿದ್ದೀರಾ? ವಿಜಯ ಟೈಮ್ಸ್ ಎಲ್ರಿದ್ದು ಬೇಡ. ಎಷ್ಟೋ ಲಾರಿ ಡ್ರೈವರ್ಗೆ ಆರ್ಟಿಒದವ್ರನ್ನ ನಾವು ಹಿಡ್ದಿರೋದು ನೋಡಿ. ಇವ್ರಿಗೆ ಒಂದ್ ನಿಮಿಷ ರೀ, ಇವ್ರು ಮಾಮೂಲಿ ಕೊಟ್ಟು ಅಭ್ಯಾಸ ಮಾಡಿದಾರ.